ಭವಿಷ್ಯದ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ, ಖಂಡಿತ ಭವಿಷ್ಯದ ರಾಜಕಾರಣಿ. ಇವ್ರು ಉಳಿಸ್ಕೊಂಡ್ರೆ ನಮ್ಮ ಚನ್ನಪಟ್ಟಣ ತಾಲೂಕು ಯೂತ್ಗೆ ಒಳ್ಳೆ ಕೆಲಸ ಕಾರ್ಯ ಏನು ಬೇಕಾದ್ರೂ ಕೈಗೆ ಸಿಕ್ಕುವಂಥ ರಾಜಕಾರಣಿ ಯಾರು ಏನು ರಾಮನಗರ ಜಿಲ್ಲೆನೇ ಚೇಂಜ್ ಆಗಿಬಿಡ್ತದೆ. ಭವಿಷ್ಯದ ರಾಜಕಾರಣಿ ಇವರು ಕಂಡ್ರೆ ಬೇರೆ ಉದ್ದೇಶ ಇಲ್ಲ, ಇಲ್ಲಿ ರಾಜಕಾರಣ ಬಣ್ಣ ಕಟ್ಟುವಂಥದ್ದು ಏನೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತೇ ಇದೆ ಚನ್ನಪಟ್ಟಣ ಒಕ್ಕಲಿಗರ ಕೋಟೆಯಲ್ಲಿ ನಾನು ನಿಂತಿರೋದು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇದನ್ನು ಭಾಳಷ್ಟು ನಿರೀಕ್ಷೆಗೂ ಮೀರಿದ್ದಿದ್ದು. ಇವತ್ತು ಚನ್ನಪಟ್ಟಣದ ಕ್ಷೇತ್ರದಲ್ಲಿದ್ದೀನಿ. ಈ ಬಾರಿಯ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ಅವ್ರನ್ನ ಕೇಳೋಣ. ಸರಿ ಅಲ್ಲ, ಒಕ್ಕಲಿಗರ ಕೋಟೆಯಲ್ಲಿ ಇಬ್ಬರು ಒಕ್ಕಲಿಗರು ಭಾರಿ ಹೋರಾಟಕ್ಕೆ ಜಿದ್ದಾಜಿದ್ದಿಗಿಳಿದಿರೋದು. ಇಬ್ಬರು ಒಕ್ಕಲಿಗರೇ ಇಲ್ಲ ಅಂತ ಹೇಳ್ತಾ ಇಲ್ಲ. 6 ದಿವಸದಿಂದ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರಿಗೆ ಭಾರಿ ಅನ್ಯಾಯ ಮಾಡಿದೆ. ಈ ಹಾಲೂನ್ ಬೋನಸ್ಸೊಂದು ನಿಲ್ಲಿಸಿದ್ರಲ್ಲ, ಒಬ್ಬೊಂದೊಂದು ಎಲ್ಲ ಮನೆಯಲ್ಲೂ ಹಾಲು ಉತ್ಪಾದನೆ ಜಾಸ್ತಿ ಇದೆ ನಮ್ಮ ರಾಮನಗರ ಡಿಸ್ಟಿಕ್ಗೆ. ಆ ಬೋನಸ್ ನಿಲ್ಲಿಸಿದ್ರಿಂದ ಒಂದೊಂದು ಕುಟುಂಬಕ್ಕೆ 6,000 ಲಾಸ್ ಆಯ್ತಾ ಇದೆ. ಎಲ್ಲ ಸಣ್ಣ ವರ್ಗದವರೇ ನಾವು ಹೈನುಗಾರಿಕೆಯಲ್ಲಿರೋದು, ಹಾಲು ಉತ್ಪಾದನೆಯಲ್ಲೇ ಸಣ್ಣ ರೈತರೇ ಇರೋದು. 6 ದಿವಸದಿಂದ ರೈತರು ಅನ್ನೋದಕ್ಕಿಂತ ಹೆಚ್ಚಿಗೆ ಸಣ್ಣವರು ಎಲ್ಲ 1-2 ಹಸು ಸಾಕೊಂಡು ಕೊಂಡು ಮೇವು ತಂದು ಈ ಎಲ್ಲ ದುಬಾರಿ ಮಾಡ್ಕೊಂಡು ಅದರಿಂದ ಹೋದರೆ ಎಲ್ಲ ಜನಾಂಗದವರೆಗೂ ತುಂಬ ಸರ್ಕಾರ ಭಾರಿ ತೊಂದರೆ ಕೊಡ್ತು. ಏನು ತೊಂದರೆ ಕೊಡ್ತು? ಸರಾಯಿಯಿಂದ ಎಷ್ಟು ಕೈಗೆಟಕ್ದಾರ ಬೆಲೆಗೆ ಹೋಯ್ತು. ಆ ದುಡ್ಡ ತಂದು ಈ ಮನೆಗೆ ಕುಟುಂಬಕ್ಕೆ ಕೊಡ್ತಾವೆ. 5 ಪಂಚ ಯೋಜನೆ ಕೊಟ್ಟಿವಿ ಅಂತ 5 ಯೋಜನೆಗಳಲ್ಲಿ ಕರೆಕ್ಟಾಗಿ ನಡೆಸ್ಕೋತಾ ಇಲ್ಲ ಸರ್ಕಾರ. ಆಮೇಲೆ ಯೋಗೇಶ್ಪುರ ಪಕ್ಷ ಅಂತ ಈ ಪಕ್ಷ ಇನ್ನು ಈ 3 ವರ್ಷ ಇನ್ಯಾವ ಪಕ್ಷನೋ ಒಂದು. ಆಮೇಲೆ ನಿಲುವು ಏನು ಅಂದರೆ ಯೋಗೇಶ್ಪುರ ನೀರು ಬಿಟ್ಟೆ ನಮ್ಮಪ್ಪ ಬೋರ್ ಹಾಕ್ಸಿದ್ದಕ್ಕೆ ನಾನು ಪೈಪ್ ಹಾಕ್ಕೊಂಡಿದ್ದೀನಿ. ನಮ್ಮಪ್ಪನೇ ಬೋರ್ ಹಾಕಿಸ್ಲಿಲ್ಲ ಅಂದರೆ ಪೈಪ್ ಎಲ್ಲಿ ತಂದು ಹಾಕೊಂಡು ಏನಕ್ಕೆ ಹಾಕೋ ನನ್ನ ಪೈಪ? ನಮ್ಮಪ್ಪ ಬೋರ್ ಹಾಕ್ಸಿದ ನಾನು ಪೈಪ್ ಹಾಕಿದ್ದೀನಿ. ಅದು ಜನ ಹತ್ಕೊಂಡವ್ರೆ. ಎಲ್ಲ ಯೂತ್ ಏನಿದೆ ತಿಳ್ಕೊಬಿಟ್ಟವ್ರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಷ್ಟು ವಿರುದ್ಧವಾಗಿ ಮಾಡ್ತಾ ಇದೆ, ಏನು ಥರ ವಾಲೈಕೆ ಮಾಡ್ತಾ ಇದೆ ಸರ್ಕಾರ, ಹಿಂದೂಗಳಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ. ಆಮೇಲೆ ಈ ನಮ್ಮ SC/ST ಜನಾಂಗಕ್ಕೆ ಏನು ಅನ್ಯಾಯ ಮಾಡಿದೆ ಈ ಸರ್ಕಾರ. ಹಿಂದೆ ಇದು ಯೋಜನೆಗಳು ದೇವೇಗೌಡರು ಕೊಟ್ಟವರಲ್ಲ, ST ಅನುದಾನಗಳು ಮಾಡವ್ರಲ್ಲ, ಅದನ್ನು ಮುಂದುವರ್ಸ್ಕೋಗೋಕ್ಕಾಗಲೇ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಭಾರಿ ದುರಂತ ಇದು. ಆಮೇಲೆ ಈ ಥರ ಸರ್ಕಾರ ಈ ಮುಂದಕ್ಕೆ ಯಾವಾಗಲೂ ಬರೋದು ಬೇಡ. ಇದು ಇಲ್ಲಿಗೆ ಲಾಸ್ಟ್ ಆಗಬೇಕು. ಆದರೆ ಯೋಗೇಶು ಬಣ್ಣದ ರಾಜಕಾರಣ ಮಾಡಿಕೊಂಡು ಅವನು ಇದು ಲಾಯಕಲ್ಲ, ಅವನಿಗೆ ಇನ್ನೂ ಇರುವುದೇ ಇಲ್ಲ ಈ ತಾಲೂಕಲ್ಲಿ. ಅವ್ರದ್ದು ಮುಗೀತು. ಯೋಗೇಶ್ವರು ಮುಗ್ದಂಗೆ. ನಿಖಿಲು ಕಮ್ಮಿ 25,000 ಅಂತದಿಂದ ಗೆಲ್ತಾರೆ. ಇದ್ರ ಮುಖಾಂತರ ಯೋಗೇಶ್ವರ್ ಅವ್ರದ್ದು ರಾಜಕೀಯ ಜೀವನನೇ ಅಂತ್ಯ ಆಗುತ್ತೆ ಅಂತ. ರಾಜಕೀಯ ಜೀವನ ಅಂತ್ಯ ಮಾಡಲ್ರು ಅವ್ರೇನು ಕುತಂತ್ರ ಅವ್ರದ್ದು. ಅವ್ರ ಕಾಲೋ ಕೈಯೋ ಹಿಡ್ದು ಇನ್ನೇನೋ ಬೆಳೆಕಾಳು ಬೇಯಿಸ್ತಾರೆ. ತಿರ್ಗಾ ಮತ್ತೆ ಎಲ್ಲೋ ಹೋಗಿ ಏನೋ ಮಾಡ್ತಾರೆ. ಅವರು ಮುಗೀತದೆ ಅನ್ನೋದು ನಾವು ಆ ಮಾತು ಆಡೋಕ್ಕೆ ನಾವು ಸಾಧ್ಯನೇ ಇಲ್ಲ. ಅವ್ರದ್ದು ಗೊತ್ತಲ್ಲ, ಈ ಜನಕ್ಕೆ ಎಲ್ಕ ಗೊತ್ತು ಅವ್ರು ಎಂಥವ್ರು ಅಂತ. ಏನಾರ ಬಣ್ಣ ಕಟ್ತಾರೆ. ಇವತ್ತು ನಾವು BJPಲೇ ಇರ್ತೀವಿ, ನಾವು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದ್ದರು. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಾಲು ಮಡಗೋದಿಲ್ಲ. ನಾವು JDS ಚಿಹ್ನೆಲೇ ನಿಂತ್ಕೋತೀನಿ, JDS ಚಿಹ್ನೆಯಿಂದೇ ಅವಕಾಶ ಕೊಡ್ತಾರೆ ನನಗೆ ಅಂತ ಹೇಳ್ತಿದ್ದರು. ತಿರ್ಗಾ ಕಾಂಗ್ರೆಸ್ಗೆ ಹೋದರು. ಅವರು ಪಕ್ಷ ಅಂತ ಅವ್ರು ಏನು ಗೊತ್ತೇ, ಅವರು ಎಲ್ಲಿ ಅವ್ರಿಗೆ ಮನೆಗೆ ಸೇಫ್ಟಿ ಎಲ್ಲ ಆಯ್ತದೆ ಅಲ್ಲಿ ಹೋಗಿರ್ತಾರೆ ಅಷ್ಟೇ. ಸುಮ್ಮನೆ ನಮ್ಮ ಜನವ ನೆಂಬಿಸ್ಬಿಟ್ರು ಅಷ್ಟೇ, ನೀರು ತಂದೆ ಅಂತ. ನಾವು ಬೋರ್ ಹಾಕಿಸ್ಲಿಲ್ಲ ಅಂದರೆ ನೀವು ನೀರು ತರೋಕ್ಕೆ ಆಯ್ತಿರಲಿಲ್ಲ. ಇದನ್ನು ಜನ ತಿಳ್ಕೊಬಿಟ್ಟದೆ. ಆಮೇಲೆ ಯೂತಲ್ಲೇ ಅಲೆನ್ಸೇ ಜಾಸ್ತಿ. ನಮ್ಮ ಯೂತ್ ಏನಾಗದೆ, ಇವ್ರು ಬಣ್ಣ ರಾಜಕೀಯ ನೋಡ್ಬಿಟ್ಟು ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಯೂತ್ಗೂ ಮೋದಿ ಅಂತ ಇವರೇ ಅಲ್ಲೇ ತುಂಬಿದ್ರು. ಈಗ ಇವರೇ ತಿರ್ಗಾ ಇವ್ರು ಸರಿ ಇಲ್ಲ ಅಂತ ಹೋದ್ರೆ ಜನ ನಂಬ್ತದ? ಯೂತು ಅವ್ರವ್ರ ಮನೇಲಿ ತಿದ್ದಿ ಓಟ್ ಹಾಕಿಸ್ತದೆ. ಇವತ್ತು ನಿಖಿಲ್ ಸ್ವಾಮಿ ಅವರು ಹಿಂಗೆ ಅಂದಿದ್ರು ಮೋದಿ ಬಗ್ಗೆ ಅಂತ ಒಂದು ಆರೋಪ ಇದೆ. ಆ ಮೋದಿ ಬಗ್ಗೆ ಅವ್ರು ಕುಮಾರಸ್ವಾಮಿ ಅವರು ಹೇಳಿರೋದು ಏನು ನಮಗೆ ನಮ್ಮ ಇದಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದ್ರು ಅಷ್ಟೇ. ಇವ್ರ ಥರ ನಾವು ಅದು ಮಾಡ್ತೀವಿ ಬೋಗಸ್ ರಾಜಕಾರಣ ಕುಮಾರಸ್ವಾಮಿ ಯಾವತ್ತೂ ಮಾಡಲಿಲ್ಲ. ಆಮೇಲೆ ಈ ಜನಕ್ಕೆ ತಿಳಿದದೆ. ಅವರು ಇಡೀ ಕರ್ನಾಟಕ ಮೆಚ್ಚುವಂಥ ರಾಜಕಾರಣಿ ಕಂಡ್ರೆ ಕುಮಾರಸ್ವಾಮಿ ಈ ಥರ ರಾಜಕಾರಣ ಮಾಡಿದ್ದಾರೆ. ಅವರು ದೇವೇಗೌಡರು ಮಾಡಿದ್ದಾರೆ ಈ ಥರ ರಾಜಕಾರಣನ. ಯೋಗೇಶ್ ಮಾಡ್ತಾವ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯೂತು ತಿಳ್ಕೊಂಡದೆ. ಇವತ್ತು ಯೂತ್ ಅದೆಲ್ಲ ಮನೆಯಲ್ಲಿ ಮೇಟಿ ಹೆಂಗೆ ನಿಂತ್ಕೊಂಡು ನಿಖಿಲ್ ಅಣ್ಣನ ಕೊಡ್ತಾರೆ. ಅದ್ರಲ್ಲಿ 2 ಮಾತು ಸದಸಿದ, ಅದ್ರಲ್ಲಿ 2 ಮಾತೇ ಇಲ್ಲ. ಎಷ್ಟು ಓಟಿಂದ ಲೀಡಲ್ಲಿ ಗೆಲ್ಬೋದು? 25,000 ಓಟಿನ ಲೀಡಲ್ಲಿ ಗೆಲ್ತಾರೆ ನಿಖಿಲ್ ಅಣ್ಣ. ಅದ್ರಲ್ಲಿ ಡೌಟೇ ಇಲ್ಲ. ಎಲ್ಲರ ಮನಸ್ಸಲ್ಲಿ ಯೂತಲ್ಲಿ ನಿಖಿಲು ಅಂತ ಬಂದ್ಬಿಟ್ಟದೆ. ಅದು ಯಾವ ಜನಾಂಗ ಈ ಜನಾಂಗ ಅಂತಲ್ಲ, ಎಲ್ಲ ಜನಾಂಗನೂ ಒಂಥರ ಕೈ ಜೋಡಿಸಿ ನಿಖಿಲ್ ಅಣ್ಣನ ಕೊಡ್ತಾರೆ. ಕುಮಾರಣ್ಣ ಕಮ್ಮಿ ಅನ್ನೋ ಒಂದು ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ 10-15,000 ಯೂತ್ಗೆ ಕೆಲಸ ಕೊಡಿಸ್ತಾರೆ. ಅದು ಸಿದ್ಧ. ಆಮೇಲೆ ಭವಿಷ್ಯದ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ, ಖಂಡಿತ ಭವಿಷ್ಯದ ರಾಜಕಾರಣಿ. ಇವ್ರು ಉಳಿಸ್ಕೊಂಡ್ರೆ ನಮ್ಮ ಚನ್ನಪಟ್ಟಣ ತಾಲೂಕು ಯೂತ್ಗೆ
ಒಳ್ಳೆ ಕೆಲಸ ಕಾರ್ಯ ಏನು ಬೇಕಾದ್ರೂ ಕೈಗೆ ಸಿಕ್ಕುವಂಥ ರಾಜಕಾರಣಿ ಯಾರು ಏನಾರು ಹೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಅಂತ ಒಳ್ಳೆ ಮನಸ್ಸಿರೋ ರಾಜಕಾರಣಿ ಯಾವ ಯೂತು ಕಳ್ಕೋಕೆ ಇಷ್ಟಪಡ್ತಾ ಇಲ್ಲ, ಯಾವ ಜನಾಂಗನೂ ಇಷ್ಟಪಡ್ತಾ ಇಲ್ಲ. ಯೂತ್ ಇರಲಿ, ಇವನು ಮುಂದಕ್ಕೆ ನಮ್ಮ ಭವಿಷ್ಯದ ರಾಜಕಾರಣಿ, ನಮ್ಮ ತಾಲೂಕು ಯಾವುದೋ ಒಂದು ಲೆವೆಲ್ಗೆ ತಗೊಂಡು ನಿಲ್ಲಿಸ್ತಾರೆ. ಅವ್ರ ತಂದೆಯವರು ಮಿನಿಸ್ಟ್ರ್ ಇದ್ದಾರೆ. ಈ ರಾಮನಗರ ಚನ್ನಪಟ್ಟಣ ಮಧ್ಯ ಒಳ್ಳೆ ಕೈಗಾರಿಕೆ ತಂದು ಅಭಿವೃದ್ಧಿ ಮಾಡಿಕೊಡ್ತಾರೆ. ನಿಖಿಲ್ ಗೆಲ್ಸ್ತಾವ ಅಂದರೆ ನಮಗೆ ನಮ್ಮ ರಾಮನಗರ ಜಿಲ್ಲೆನೇ ಚೇಂಜ್ ಆಗಿಬಿಡ್ತದೆ. ಭವಿಷ್ಯದ ರಾಜಕಾರಣಿ ಇವರು ಕಂಡ್ರೆ ಬೇರೆ ಉದ್ದೇಶ ಇಲ್ಲ. ಇಲ್ಲಿ ರಾಜಕಾರಣ ಬಣ್ಣ ಕಟ್ಟುವಂಥದ್ದು ಏನೂ ಇಲ್ಲ. ಭವಿಷ್ಯದ ರಾಜಕಾರಣಿ ಅವರಲ್ಲಿ ಅಂಥ ಆಲೋಚನೆಗಳು, ಅಂಥ ಶಕ್ತಿ ಇದೆ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇಲ್ಲ ಯಾರು ಕಾಲು ಎಳಿಬೇಕು, ಕೈ ಎಳಿಬೇಕು ಅನ್ನೋ ಅವಕಾಶ ಇಲ್ಲ ಅವ್ರಿಗೆ. ಅವ್ರದ್ದೇ ಆದ ಗುರಿ ಇದೆ, ಅವ್ರದ್ದೇ ಆದ ಒಂದು ಪಕ್ಷ ಇದೆ. ಈಗ ಯೋಗೇಶ್ವರ ಹಂಗೆ ಇಲ್ಲಿ ಅಲ್ಲಿಗೆ ಜಂಪಾಗಿ, ಅಲ್ಲಿಂದ ಇಲ್ಲಿಗೆ ಜಂಪಾಗಿ ಏನೋ ಮಾಡ್ಕೋಬೇಕು, ನನ್ನ ಮನೆ ಬದಲ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವ್ರದ್ದೇ ಆದ ಒಂದು ನೆಲೆ ಇದೆ, ಅವ್ರದ್ದೇ ಆದ ಒಂದು ಬದ್ಧತೆ ಇದೆ. ಆಮೇಲೆ ಅವ್ರ ಮಾತುಗಾರಿಕೆ ದಾಟಿ ನೋಡಿ ಅವ್ರಿಗೆ ಎಷ್ಟು ಹೆಣ್ಗಳು ಅಂದರೆ ಒಂದು ಕಷ್ಟದಲ್ಲಿವ್ರಿಗೆ ಅಲ್ಲಿ ಏನು ಹೇಳಿ ಎಷ್ಟು ಕೆಲಸ ಮಾಡಿಕೊಡ್ತಾವ್ರೆ ಅಂದರೆ ಅವ್ರ ಪಕ್ಷ ಅವ್ರ ಕಾರ್ಯಕರ್ತಾಗಿ ದುಡಿತಾವ್ರಲ್ಲ, ಅದನ್ನೇ ನಮ್ಗೆ ನಂಬಿಕೆ ಬಂದಿರೋದು. ಈ ನಿಖಿಲ್ ಕುಮಾರಸ್ವಾಮಿಯ ಎಷ್ಟು ಹೋರಾಟ ಮಾಡಿ ಗೆಲ್ಲಿಸ್ತಾರೆ ಅಂದರೆ ಯೂತು ಅವ್ರ ಮನೆಗೂ ಸುಧಾ ಅವ್ರ ಮನೆ ರೆಡಿ ಮಾಡಿ ಯೂತ್ ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದೆ. JDS ಕಾರ್ಯಕರ್ತರು ಅಂತಲ್ಲಿ ಎಲ್ಲ ಕಾರ್ಯಕರ್ತರಲ್ಲೂ ಹುಮ್ಮಸ್ ಬಂದಿದೆ. ನಿಖಿಲೇ ಗೆಲ್ಲಬೇಕು ಅನ್ನೋ ಮನಸ್ಸು ಬಂದಿದೆ. ನಿಖಿಲ್ ಗೆದ್ದಾಗದೆ ಇನ್ನು ಲೀಡ್ ಮಾತ್ರ ಲೆಕ್ಕ ಹಾಕಬೇಕು ಅಷ್ಟೇ. ನಾನು ಅನಿಸಿಕೆ DK ಸುರೇಶ್ DK ಶಿವಕುಮಾರ್ ಒಂದಾಗ್ಬಿಟ್ಟಿದ್ದಾರೆ, ಗೆಲ್ಸ್ಕೊಡ್ತೀವಿ ಅಂತ. DK ಶಿವಕುಮಾರ್ ಏನು ಕೆಲಸ ಮಾಡಲ್ಲ ಹಂಗಾರೆ, ಏನು ಮ್ಯಾಜಿಕ್ ಮಾಡಲ್ಲ? ಅದೇ ಹೇಳಿರಲ್ಲ ಯೋಗೇಶ್ವರ್, DK ಶಿವಕುಮಾರ್ಗೆ ಯಾರು ಇಲ್ಲಿ ಮದುವೆ ಆಗಿದನೋ ಅವ್ನಿಗೆ ಹೆಣ್ಮಕ್ಳು ಕೈಲಿ ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳಿದ್ರು. DK ಶಿವಕುಮಾರು DK ಸುರೇಶು ಯೋಗೇಶ್ ಅಣ್ಣನ ಏನಾರ ಜೊತೆಗೆ ಹಾಕೊಂಡ್ರೆ ಅವನ್ನೇ ಕಾಯ್ಕೊಳ್ಬೇಕಾಯ್ತದೆ. ಎಲ್ಲಿ ಇವ್ರು ನನ್ನ ಕಾಲು ಹೇಳ್ಬಿಟ್ಟನೋ, ಇಲ್ಲ ಸಿದ್ದರಾಮಯ್ಯನ ಹತ್ರ ಹೋಗಿ ಏನು ಹೇಳೋನೋ, ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಹೋಗಿ ಏನು ಹೇಳ್ಬಿಟ್ಟನೋ, ಏನು ಭಿನ್ನಾಭಿಪ್ರಾಯ ಮಾಡ್ತಾನೋ ಅನ್ನೋ ಭಯ ಬಂದದ್ದು ಅವ್ರಿಗೂ. ಸುಮ್ಮನೆ ಕರ್ಕೊಂಡೋಗವ್ರು ಅಷ್ಟೇ. ಇವನು ಯೋಗೇಶ್ವರ್ ಮಾಡಿರ್ತಲ್ಲಿ ಯೋಗೇಶ್ವರ್ಗೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಯೋಗೇಶ್ವರ್ನೇ ಕಾಯ್ಕೊಳ್ಬೇಕಾಯ್ತದೆ. ಆ ಸಚಿವ ಸಂಪುಟನೇ ಹೊಡೆದು ಛಿದ್ರ ಮಾಡ್ಬಿಟ್ಟನೇನೋ ಭಯ ಬಂದದೆ ಅವ್ರಿಗೆ. ಇಲ್ಲಿ ಇವ್ರ ಕೆಲಸನೇ ಅದು. ಈಗ ಇಲ್ಲಿದ್ರೆ ಹೋಗೋಕ್ಕಾಯ್ತಿಲ್ಲ. ಇವ್ರು ಜನಕ್ಕೆ ಇಡೀ ಕರ್ನಾಟಕಕ್ಕೆ ಗೊತ್ತು ಯೋಗೇಶ್ ಏನು ಕೆಲಸ ಮಾಡ್ತಾವನೆ ಅಂತ. ಈಗ ಯೋಗೇಶ್ನ ಕಾಯ್ಕೋಬೇಕಾಯ್ತದೆ. ಯಾರೋ DK ಸುರೇಶು DK ಶಿವಕುಮಾರ್ ಪಕ್ಷದಲ್ಲಿ ಹೋಗಿದ್ರೆ, ಈಗ ಸೋತ್ರೂ ಅವರು ಪಕ್ಷದಲ್ಲಿ ಇರ್ತಾರೆ. ಅಲ್ಲಿ ಆಪ್ರೇಷನ್ ಶುರು ಮಾಡ್ತಾರೆ. ನಿಮ್ಮನ್ನು ಮಾಡಿದ್ರೆ ನಮ್ಗೆ ಎಷ್ಟು ಕೊಟ್ಟಿರಿ, ನಿಮ್ಮನ್ನು ಮಾಡಿದ್ರೆ ನಮ್ಗೆ ಎಷ್ಟು. ಅಲ್ಲಿ ಒಂಥರ ಮಗಳು ಚೂರಿಯ ಜೊತೆಗೆ ಹಾಕೊಂಡಾಗಾಯ್ತು ಸುರೇಶ್ ಅಣ್ಣ ತಗೋಗಿ, DK ಶಿವಕುಮಾರ್ ಅಣ್ಣ ತಗೋಗಿ. ಅವರು ಇವರಿಂದ ಯಾರು ಮುಖ್ಯಮಂತ್ರಿ DK ಮುಖ್ಯಮಂತ್ರಿ ಆಗಲಿ ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಮುಖ್ಯಮಂತ್ರಿ ಆಗಲಿ ಒಳ್ಳೆಯದು, ನಮ್ಮ ಜನದವರೇ DK ಮುಖ್ಯಮಂತ್ರಿ ಆಗಲಿ. ಆದರೆ ಯೋಗೇಶ್ ಅಣ್ಣನಿಂದ ಮುಖ್ಯಮಂತ್ರಿ ಆಯ್ತಾರೆ ಸುಳ್ಳು ಸುಳ್ಳು. ಅದೇ ಯೋಗೇಶ್ ಅಣ್ಣ ಕಾಲು ಹೇಳ್ಬಿಡ್ತಾನೆ, ಅವ್ರು ಆಗೊಂದು ತಪ್ಪಿಸ್ತಾನೆ. ಇವ್ರು ಕಾಯ್ಕೊಂಡಿರೋದು ಆಯ್ತದೆ. ಇಬ್ಬರು ಅಣ್ಣ ತಮ್ಮದಿರು ಇದು ತಾಲೂಕು ನೋಡ್ತಾವ್ರೆ ಹೆಂಗೋ, ಅವ್ರು ಕನಕಪುರ ತಾಲೂಕು ಹೋಗ್ದಂಗೆ ಮಾಡ್ಬಿಡ್ತಾನೆ ಅವನು ಯೋಗೇಶ್ ಅಣ್ಣ. ಇವನ್ನೇ ಕಾಯ್ಕೋಬೇಕು. ಯಾರ ಮನೆಗೆ ಹೋದಾನೆ ಇವತ್ತು, ಎಲ್ಲಿ ಯಾರು 4-5 ಜನ ಕವರ್ ಮಾಡ್ಕೋದು. ನಾನು ಬನ್ನಿ ನಿಮ್ಗೆ ಯಾಕೆ ಆ ಸಚಿವನ ಕೊಡಿಸ್ತೀನಿ, ಈ ಸಚಿವನ ಕೊಡಿಸ್ತೀನಿ, ಇವನ್ ತಿರುಗಿಸುವ ಅವನಿಗೆ ತಿರುಗಿಸುವ ಎಲ್ಲೆಲ್ಲ ಸೋಸಿ ಈ ಸರ್ಕಾರನ ಉಂಟಿಸು ಲೆವೆಲ್ಗೆ ಮಾಡಿಬಿಡ್ತಾನೆ. ರೈತರ ಜಮೀನುಗಳಿಗೆ ಒಂದು ಸಂಕಷ್ಟ ಬಂದಿದೆ. ಈಗ ವಕ್ಫ್ ಬೋರ್ಡಿನ ಗೊತ್ತಿದೆ ನಿಮಗೆ, ಚನ್ನಪಟ್ಟಣದಲ್ಲಿ ಹೆಚ್ಚಾಗಿ ರೈತರಿದ್ದೀರಿ. ಅವ್ರ ಬುಡುಕಿಗೆ ಬೆಂಕಿ ಬೀಳ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಆ ಸಮುದಾಯ ಈ ಸಮುದಾಯ ಅಂತಲ್ಲ, ರೈತರಿಗೆ ಭಾರಿ ತೊಂದರೆ ಆಗುತ್ತೆ. ರೈತರು ಎಲ್ಲ ಎಚ್ಚರಿಸ್ಕೊಂಡವ್ರೆ. ಹಿಂದುಳಿದವರು ಇರ್ಬೋದು, ಪ್ರತಿಯೊಂದು ಸಮುದಾಯನೂ ಎಚ್ಚರಿಸ್ಕೊಂಡಿದೆ. ಖಂಡಿತ ಇದ್ರ ವಿರುದ್ಧ ಈ ಎಲೆಕ್ಷನಲ್ಲಿ ಲೀಡ್ನಿಂದ ತೋರಿಸ್ಕೊಡ್ತೀವಿ ಏನು ಅನ್ನೋದ ಕಾಂಗ್ರೆಸ್ ಸರ್ಕಾರಕ್ಕೆ ಲೀಡ್ನಿಂದ ತೋರಿಸ್ಕೊಡ್ತೀವಿ. ಯೂತ್ ಅದಲ್ಲಣ್ಣ, ಯೂತ್ ಪಕ್ಕ ಮಾಡಿಸ್ತದೆ. ತಿಳ್ಕೊಂಡವ್ರೆ, ವಿದ್ಯಾವಂತರವ್ರೆ, ಬುದ್ಧಿವಂತರವ್ರೆ. ಆಮೇಲೆ ಮೋದಿಯವರ ದಿಟ್ಟ ನಿಧಿ ಏನು ಅಂತ ಯೂತ್ ಗೊತ್ತದೆ. ಅದಕ್ಕಿಂತ ಹೆಚ್ಚಾಗೆ ಯೋಗೇಶ್ವರೇ ಮೋದಿ ಅಂತ ತಲೆ ತುಂಬಿ ಇವತ್ತು ಹಿಂಗೋಗಿ ಅಂತ ಅಂದರೆ ಯಾವ ಯೂತ್ ಹೆಂಗೋಯ್ತಾರೆ ಇವ್ರು ಇಂಚೆ. ನಾಳೆ ಇನ್ನೊಂದು ದಿವಸ ಸೈಕಲ್ ಮೇಲೆ ಹೋಗುವ ಅಂತಾರೆ, ನಾಳೆ ಇನ್ನೊಂದು ದಿವಸ ಜಟ್ಕಾ ಗಾಡಿ ಮೇಲೆ ಹೋಗುವ ಅಂತಾರೆ. ಇವ್ರು ಹೇಳ್ದಂಗೆ ಹೋಗೋಕ್ಕಾಗುತ್ತೆ? ಯೂತು ಆಲೋಚನೆ ಮಾಡೋ ಶಕ್ತಿ ಇದೆ. ಅಷ್ಟು ಬುದ್ಧಿವಂತರವ್ರು ಯೂತ್. ಇವತ್ತು ಒಂದೊಂದು ಮನೆಯಲ್ಲೂ ಯೂತು. ಒಬ್ಬ 8ನೇ ಕ್ಲಾಸ್ ಹುಡುಗ ನೀವು ಹೇಳ್ತಾನೆ, ಯಾವ ನಿಂಚರು ಹೋಗಿ ಓಟ್ ಹಾಕಿದ್ರೆ ನಮ್ಮಂಥ ದೊಡ್ಡ ಯಾರೂ ಇಲ್ಲ ಅಂತ. ಅಷ್ಟು ಬುದ್ಧಿವಂತಿಕೆಯಿಂದ ಅವರೇ ಜನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರಿ. ಏನು ಹೆಸರು? ರಾಜೇಶ್ ಅಂತ, ಬ್ರಹ್ಮಣಿಪುರ. ಸರ್, ಯಾರೇ ಗೆದ್ರೂ 3,000 ಅಥವಾ 5,000 ಒಳಗೆ ಬರೋದು. ಇವರು ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ 3 ಜನವೇ ಪ್ರಭಾವಿಗಳೇ. ಇವರು ಸಿದ್ದರಾಮಯ್ಯ ಗುಂಪಿಗೆ ಈಸೋಯವ್ರೆ. ಈಗ ಇದರಿಂದ ಜನೋದ್ಧಾರ ಕೆಲಸವೋ ಇಲ್ಲ ಅವರು ಸ್ವಹ ಉದ್ಧಾರದ ಕೆಲಸವೋ ಗೊತ್ತಾಗಲ್ಲ. ಇವ್ರು ಯಾಕೆ ಎಲೆಕ್ಷನ್ ಬಂದ ಟೈಮಲ್ಲಿ ಅಲ್ಲಿಗೆ ಇಲ್ಲಿಗೆ ಹೋಗೋದು. ಈ ಜನಗಳು ಈಗ ಯಾರೋ ಬುದ್ಧಿವಂತರಿದ್ದಾರೆ, ಯಾರು ಅನಕ್ಷರಸ್ಥರಿಲ್ಲ, ಎಲ್ಲ ಪೇಪರ್ ಓದ್ತಾರೆ, ನಾಲೆಡ್ಜ್ ಇರುತ್ತೆ. ಅದಕ್ಕೆ ಯಾರು ಸ್ಥಿರವಾಗಿ ನೆಮ್ಮದಿಯಾಗಿರ್ತಾರೆ, ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಇವ್ರು ಆಯ್ತು. ಈಗ ಇವ್ರು ಹೇಳ್ತಾರೆ ತಾಲೂಕಿನಲ್ಲಿ ಯೋಗೇಶ ನೀರಾವರಿ ಕೊಟ್ಟ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಬ್ಯಾರೇಜು ಇಡ್ಲೂರು ಬ್ಯಾರೇಜ್ನ ದೇವೇಗೌಡರು ಕಟ್ಸಿದ್ರು, ಅದರಿಂದ ದೇವೇಗೌಡರು ಕಟ್ಸೋದಕ್ಕೆ ಇವ್ನು ಕೊಟ್ಟಿರೋದು ಅಂತ ಹೇಳ್ತಾರೆ. ಆಮೇಲೆ ಈಗ ಮೋದಿ ಹತ್ರ ಮೇಕೆದಾಟು
ಅಣೆಕಟ್ಟನ್ನು ಕಟ್ಟಿಸ್ಕೊಡ್ತೀನಿ. ಮೋದಿಯವರು ನನಗೆ ಸಹಾಯ ಹಸ್ತ ನೀಡ್ತಾರೆ, ನಾನು ಇರುವಾಗಲೇ ಮೋದಿಯವ್ರ ಹತ್ರ ಸೈನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ನೋಡೋದ್ರಿಂದ ನಿಖಿಲ್ ಕುಮಾರಸ್ವಾಮಿ 5,000 ಒಳಗೆ ಗೆಲ್ತಾನೆ ಅಂತ ಒಂದು ಅಂದಾಜು. ಬಟ್ ಎಲ್ಲ ನೀರಾವರಿ ಯೋಜನೆಗಳು ಸಿ ಪಿ ಯೋಗೇಶ್ವರ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಬಹಳಷ್ಟು ಓಟುಗಳು ಅವ್ರಿಗೆ ಸಿಗುತ್ತೆ ಅಂತ, ಒಂದು ಕಡೆ ಮುಸ್ಲಿಮ್ಸ್ ಓಟ್ಗಳು ಅವ್ರಿಗೆ ಇದೆ ಅಂತ. ಇದ್ರ ಮಧ್ಯೆ ನಿಖಿಲ್ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರು ಗೆಲ್ತಾರೆ ಅಂತ. ಅಲ್ಲ, ಮುಸ್ಲಿಮ್ಸ್ ಓಟ್ 35,000 ಇದೆ, ಕೊಟ್ಕೊಳ್ಳಿ ಅವರು, ಬೇಡ ಅನ್ನೋಕ್ಕಾಗಲ್ಲ. ಆದರೆ 2,30,000ದಲ್ಲಿ 35 ಇನ್ನು 190 ಉಳಿತದೆ. 190ರಲ್ಲಿ 110 ತೊಗೊಂಡ್ರೆ ಸರ್ ನಿಖಿಲ್, ಅಲ್ಲಿಗೆ 35 ಇನ್ನು 140 ತೊಗೊಂಡ್ರೆ ನಿಖಿಲ್ ಗೆಲ್ತಾರೆ. ಆದರೆ ಗೌಡ್ರು ಏಕೀಕೃತರ ಆಗಬೇಕು, ಅವರಲ್ಲಿ ಮನಸ್ಸು. ಆಮೇಲೆ ಇನ್ನೊಂದು ಥರ ಅಪಪ್ರಚಾರ, ಇವರು ಬೇರೆ ತಾಲೂಕಿನವರು, ಬೇರೆ ಜಿಲ್ಲೆಯವರು ಅಂತ. ಇಡೀ ವಿಶ್ವನೇ ಒಂದಾಗಿ ಕೂತಿ ಗೂಗಲ್ ಬಂದಿರೋದ್ರಿಂದ ಇಡೀ ವಿಶ್ವನೇ ಒಂದಾಗಿ ಇದೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದರಿಂದ ಇಲ್ಲಿ ಹೊರ ರಾಜ್ಯದವರು, ಹೊರ ಜಿಲ್ಲೆಯವರು ಅಂತ ಲೆಕ್ಕಕ್ಕೆ ಬರೋಲ್ಲ. ಈಗ ಈ ಜಿಲ್ಲೆಯಲ್ಲಿ ಉಟ್ಬಿಟ್ಟು ಇವ್ರು ಏನು ಮಾಡಿದಾರೋ ಸ್ವಂತ ಮಾಡ್ಕೊಂಡಿದ್ದಾರೆ, ಅವ್ರ ವಂಶಕ್ಕೆ ಅವರು ಅಭಿವೃದ್ಧಿ ಮಾಡ್ಕೊಂಡಿರ್ತಾರೆ. ಈಗೆಲ್ಲ ಇದೆ. ಈಗ ಇದೇ ತಾಲೂಕು ಹುಟ್ಟಿದ್ರು ಇವ್ರು ಪಕ್ಷದಿಂದ ಪಕ್ಷ ಚೇಂಜ್ ಮಾಡೋದ್ರಿಂದ ಅದು. ಆಮೇಲೆ ಅವರು ಈಗ ಮುಸ್ಲಿಮ್ಸ್ಗೆ ಯಾವುದಪ್ಪ ವಕ್ಫ್ ಬೋರ್ಡು, ಇಡೀ ಜಮೀನೆಲ್ಲ ಇದು ವಕ್ಫ್ದು ಸೇರೋದು, ಇದು ವಕ್ಫ್ ಸೇರೋದು ಅಂತ ಅನೌನ್ಸ್ ಮಾಡ್ತಾರೆ. ಈ ಸಿದ್ದರಾಮಯ್ಯನವರೆಲ್ಲ ಮುಸ್ಲಿಮ್ಸ್ ಕಡೆ ಪರವಾಗಿ ಕೆಲಸ ಮಾಡ್ತಾರೆ, ಎಲ್ಲಿ 47ರಿಂದ. ಅದರಿಂದ ಅದು ಇಷ್ಟ ಆಗಲ್ಲ. ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಪ್ರಾದೇಶಿಕ ಪಕ್ಷ ಹಿಂದೂ ಸಮಾಜವಾದಿ BJP ಪರವಾದ್ದು ಗೆದ್ದೇ ಗೆಲ್ತಾರೆ ಸರ್. ಈ ವಕ್ಫ್ದು ಬಾರಿ ಕೆಲಸ ಮಾಡ್ತಾ ಇದೆ ಅಂತ. ಹೌದು, ವಕ್ಫ್ ಮಾಡಿರೋದು ತಪ್ಪು. ಯಾಕೆ ಗೊತ್ತಾ, ಇರೋದು 18% 20% ಮುಸ್ಲಿಮ್ಸು, ಅವ್ರನ್ನೇ ಉದ್ಧಾರ ಮಾಡ್ತಿದ್ದಾರೆ. ಇನ್ನು 80% ಇರೋರ ಗತಿ ಏನಾಗಬೇಕು? ಎಲ್ಲವೂ ಇಡೀ ಭಾರತ ಇಂಡಿಯಾನೇ ಕೊಟ್ಬಿಡ್ಲೇಳು. ಈ ಪಾಕಿಸ್ತಾನ ಆಗಿಲ್ವ, ಅವ್ರು ಪಾಲ್ ತಗೊಂಡು ಏನಾಗಿದ್ದಾರೋ ಬೀದಿ ಬಿಕಾರಿಗಳಾಗವ್ರೆ, ಇಂಡಿಯಾ ಮೇಲೆ ಶತ್ರು ಮಾಡ್ಕೊಂಡು. ಏನು ಇವರು ಉದ್ಧಾರ ಆಗಿರೋದು ಯಾವುದು ಪಾಕಿಸ್ತಾನದವರು? ಇಂಡಿಯಾದವ್ರು ಏನು ಕಮ್ಮಿ ಆಗಿರೋದೇನು? ಅದರಿಂದ ಹಿಂದೂ ಸಮಾಜದವರು ಏಕೀಕೃತವಾಗಿ ನಿಖಿಲ್ ಮಾಡಿ ಮೋದಿಗೆ ಸಪೋರ್ಟ್ ಮಾಡಿದ್ರೆ, ಮೋದಿ ಇರೋವರೆಗೂ ಒಂದು ಸ್ಥಿರ ಸರ್ಕಾರ ಕೊಟ್ಟರೆ ನಿಜವಾಗಲೂ ಅದು ಅಭಿವೃದ್ಧಿ ಆಗುತ್ತೆ. ಕಾಂಗ್ರೆಸ್ನವರು ಬೂಟಾಟಿಕೆ ಇಲ್ಲಿವರೆಗೂ ಬೂಟಾಟಿಕೆ ಮಾಡ್ಕೊಂಡು ಬಂದವ್ರೆ, ಅದು ಬೂಟಾಕಿ ಇವ್ರಿಗೆ ಜನಕ್ಕೆ ಗೊತ್ತಿಲ್ಲ. ಈಗ ಅರಿವಾಗಿದೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲ್ಲ.